ಶಿವ ಕೈಲಾಸದಿಂದ ಭೂಲೋಕಕ್ಕೆ ನಂದೀಶನ್ನ ಕಳಿಸ್ತಾನಂತೆ. ನೋಡಪ್ಪ ನಂದೀಶ, ಭೂಲೋಕದಲ್ಲಿ ನಾನು ಹೇಳ್ದಂಗೆ ನೀನು ಹೇಳ್ಕೊಂಡ್ ಬರ್ಬೇಕು. 1 ವಾರ ಪೂಜೆ, 1 ದಿನ ಊಟ ಅಂತ ನೀನು ಹೇಳಿ ಬರಬೇಕು ಅಂತ ಹೇಳಿ ಕಳಿಸ್ತಾನೆ ನಂದೀಶನ್ನ. ನಂದೀಶ ಬರ್ಬೇಕಾದ್ರೆ ಎಲ್ಲ ಮರ್ತ್ ಬಿಡ್ತಾನೆ. ಭೂಲೋಕಕ್ಕೆ ಬಂದ್ಮೇಲೆ ಎಲ್ಲ ಮರ್ತು ಜನಗಳ ಹತ್ರ 1 ವಾರ ಊಟ, 1 ದಿನ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಡ್ತಾನೆ. ಹೇಳಿ ಬಂದ್ಮೇಲೆ ಕೈಲಾಸಕ್ಕೆ ಶಿವಗೆಲ್ಲ ಅರ್ಥ ಆಗಿ, ಶಿವ ಎಂತ ಕೆಲಸ ಮಾಡ್ಬಿಟ್ಟೆ ನಂದೀಶ, ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನು? ಜನಗಳಿಗೆ 3 ಹೊತ್ತು ಊಟ ಹಾಕೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನೀನೊಂದು ಕೆಲಸ ಮಾಡಪ್ಪ, ನೀನು ಹೋಗಿ ಜನಗಳ ಹತ್ರ ಅವರಿಗೆ ದುಡಿದು ನೀನು ಅನ್ನ ಹಾಕು ಅಂತ ಹೇಳಿ ಶಿವಪ್ಪ ನಂದೀಶನ್ನ ಕಳಿಸ್ತಾನೆ ಭೂಲೋಕಕ್ಕೆ. ಆಗ ಭೂಲೋಕದಲ್ಲಿ ನಂದೀಶ ಬಂದು ರೈತರ ಜೊತೆಗೆ ಕೆಲಸ ಮಾಡ್ಕೊಂತ ಜನಗಳನ್ನ ಸಾಕ್ತಾ ಇರ್ತಾನೆ.